ಇವತ್ತು ನಾವು 24 hours ಕಾರ್ ಒಳಗಿರ್ತೀವಿ. ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಈ ಚಾಲೆಂಜ್ ಕೊಡ್ತಾರದು ನಾವು ಬಾಸ್ ಇದ್ದೀವಿ. ಇವತ್ತು ಇವರು 24 hours ಕಾರಲ್ಲೇ ಇರಬೇಕು. ಈ ಕಾರಲ್ಲಿ ನಾವು 3 ಜನ 24 hours ಇರಬೇಕು. ಇದರಿಂದ ಯಾರು ಆಚೆ ಹೋಗ್ತಾರೆ ಅವರಲ್ಲಿ ಪಾರ್ಟಿಸಿಪೇಟ್ಸ್ ಯಾರು ಅಂದ್ರೆ ನಂಬರ್ 1 2 and 3 ಒಂದು ಪ್ರೈಸ್ ಕೂಡ ಇದೆ. ಫಸ್ಟ್ ಯಾರು ಇಳಿತಾರೋ ಕಾರಿಂದ ಖಾಲಿ ಕೈಯಲ್ಲಿ ಅವ್ರ ಮನೆಗೆ ಹೋಗ್ಬೋದು. ಲಾಸ್ಟ್ವರೆಗೂ ಯಾರು ಸರ್ವೈವ್ ಆಗಿ ಲಾಸ್ಟ್ ಯಾರು ಇಳಿತಾರಲ್ಲ ಅವ್ರಿಗೆ 10,000 ರೂಪಾಯಿ ಬಹುಮಾನ. ರೂಲ್ಸು ತುಂಬಾ ಸಿಂಪಲ್ ರೂಲ್ಸ್. ಮೊದಲನೇದು ಫೋನ್ ಯೂಸ್ ಮಾಡಂಗಿಲ್ಲ. ಮನೆಯಿಂದ ಕಾಲ್ ಮಾಡ್ರಿ ಏನ್ ಮಾಡಿ ನಾನು ಎಲ್ಲಿಂದ ಕಾಲ್ ಮಾಡ್ರು ತೆಗಿಯಂಗಿಲ್ಲ ಗುರು. ಕಾರಿಂದ ಯಾವುದೇ ಕಾರಣಕ್ಕೂ ಇಳಿಯಂಗಿಲ್ಲ. ಮುಂದೆ ಇವಾಗ್ಲೇ ಹೇಳಿದ್ರೆ ಮಜಾ ಹೋಗ್ಬಿಡುತ್ತೆ. ಸ್ವಲ್ಪ ಬಿಗಿ ಮಾಡೋಣ. ಈ ಚಾಲೆಂಜ್ ಅಲ್ಲಿ ಯಾರು ಮುಂದೆ ಸೀಟ್ ಕುತ್ಕೋತಾರೆ ಅಂತ ಡಿಸೈಡ್ ಮಾಡೋದಕ್ಕೆ ನಾವು ದ ಗ್ರೇಟೆಸ್ಟ್ ಗೇಮ್ ಎವರ್ ಆಡಿದ್ವಿ. ಕ್ಲಬ್ಸ್ ಹಾಕಿದ್ವಿ. ನಾವು ಹಿಂದೆ ಕೂತ್ಕೊಳ್ಳೋದು ಇಷ್ಟೇನಾ? ನೀರು ಇಷ್ಟೇನಾ? ಬೇರೇನು ಕೊಡಲ್ವಾ ತಿನ್ನಕ್ಕೆ? ಹಲೋ ನಿಲ್ಸಣ ಎಲ್ಲ ಇವಾಗಲೇ ಖಾಲಿ ಮಾಡ್ಬಿಟ್ರೆ ಆಮೇಲೆ ಸುಮ್ನೆ ನೀನು. ಇನ್ನೊಂದೇನ್ ರೂಲ್ ಅಂದ್ರೆ ಇವ್ರಿಗೆ ಎಷ್ಟು ಕೊಟ್ಟಿದೀವೋ ನೀವು ಅಷ್ಟೇ, ಇಷ್ಟಲ್ಲೇ ಸರ್ವೈವ್ ಆಗ್ಬೇಕು. ಒಂದು ಕೊಡಲ್ಲ. ನಾನು ಹೇಳಕ್ಕೂ ಮುಂಚೆ ಘಟ 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 ಅಂತ ಮೊದ್ಲೇ ಹೇಳಿಲ್ಲ ಇದು ಸೀನೆ ಇಲ್ಲ. ಅವ್ರು ಅವಾಗ ಹೇಳಿದ್ರು ನೀರ್ ಕೊಡ್ತೀನಿ, ನಾನು ಬರೀ ಒಂದೊಂದು ಅರ್ಧ ಲೀಟರ್ ಕೊಡ್ತೀನಿ ಅಂತ. ಅಷ್ಟೇ ಅರ್ಧ ಲೀಟರ್. ಬ್ರೋ ಇದಕ್ಕೂ ನನಗೂ ಬ್ರೋ ನನ್ಗೆ ಬೇಡ, ಎಲಿಮಿನೇಟ್ ಇರು. ಇದೆಲ್ಲ ರೂಲ್ ಅಲ್ಲಿ ಇಲ್ಲ. ನಿಮ್ ವಸ್ತು ನೀವು ಕಾಪಾಡ್ಕೊಬೇಕು. ಬಿಗ್ ಬಾಸ್ ನೋಡಿಲ್ವಾ ನೀವು? ಹೋಗ್ರಿ ಆ ಕಡೆ ಹೋಗಿ. ಏನು ಮಾಡಕ್ಕಾಗಲ್ಲ. ಹಲೋ ಕ್ಯಾಂಡಿ, ಐಸ್ ಕ್ಯಾಂಡಿ ಅವರೇ ಎದೋಳ್ರಿ. ಓ ಇವ್ರು ಮಲ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಸ್ಕೆಚ್ ಹಾಕೊಂಡ್ಬಿಟ್ಟವ್ರೆ ಗೈಸ್. ಹೊಸ ಒಂದು ರೂಲು ಇಂಪ್ಲಿಕೇಶನ್ ಆಗ್ತಾ ಇದೆ ಇಲ್ಲಿ. ಏನಂತಂದ್ರೆ ಮಲ್ಗೋವಾಗಿಲ್ಲ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೀನಪ್ಪ, ಯಾರು ಮಲ್ಗೋಂಗಿಲ್ಲ, ಯಾನ್ ಮಾಡೋಂಗಿಲ್ಲ. ದಿಸ್ ಇಸ್ ದ ರೂಲ್. ಹೊಸ ರೂಲ್ ಇದೆ. ಆಕಳಿಕೆ ಮಲ್ಗೋ ಆಗಿಲ್ಲ ಹಾಗೂ ಆಕಳಿಸೋ ಆಗಿಲ್ಲ. ಈ ಚಾಲೆಂಜ್ ನ ನಾವು ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದ್ವಿ. ಆಲ್ರೆಡಿ 2-3 hours ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಗಾಡಿ ಎತ್ಕೊಂಡು ರೌಂಡ್ ಹೋಗಿದ್ದೀವಿ. ಅವಾಗಲೇ ಹಾಲ್ಟರ್ ಇದ್ವಿ, ಯಾಕಂದ್ರೆ ಮಳೆ ಜೋರಾಗಿ ಬರ್ತಿತ್ತು. ನಾವ್ ಯಾಕೆ ಆಚೆ ಹೋಗೋದು ಅಂದ್ಬಿಟ್ಟು ಆರಾಮಾಗಿ ಶೆಡ್ ಅಲ್ಲಿ ಇದ್ವಿ. ಇವಾಗ ಸ್ವಲ್ಪ ಆಚೆ ಹೋಗ್ತೀವಿ, ಏನಾದ್ರು ತಿನ್ನೋಣ ಅಂದ್ಬಿಟ್ಟು. ಐಸೂರು ಏನ್ ಕೊಡಿಸ್ತಿದ್ದೀರಾ ತಿನ್ನಕ್ಕೆ? ಪಾನಿಪುರಿ. 3 ಗಂಟೆಯಿಂದ ಕಾರಲ್ಲಿ ಕೂತಿದ್ದಿದ್ದು ನಮಗೆ ಹೊಟ್ಟೆ ಹಸು ಶುರುವಾಯ್ತು. ಇವಾಗ ಲಂಚ್ ಯಾರು ಹೇಳಿದೋಗಿ ತಗೊಂಡ್ಬರ್ತಾರೆ ಅಂತ ಒಂದು ಡೀಪ್ ಡಿಸ್ಕಷನ್ ಆಯ್ತು. ಇವರು ಹೋಸ್ಟ್ ಹೋಗ್ಬೋದು. ನನ್ನ ಮಗನೇ 10,000 ರೂಪಾಯಿ ಕೊಡ್ತೀನಿ ಅಂದ್ರೆ 500 ರೂಪಾಯಿ ಊಟ ಹಾಕ್ಸಕ್ಕಾಗಲ್ವಾ ನಿಮ್ಗೆ? 1,000 ರೂಪಾಯಿಗೆ ಹಾಕ್ಸ್ತೀನಪ್ಪ. ನಿಮ್ ಕಾಲಲ್ಲಿ ನೀವು ಇಳಿದ್ಬಿಟ್ಟು ಬಂದ್ರೆ ಊಟನ ನಾವು ಹಾಕಿಸ್ತೀವಿ. 1,000 ರೂಪಾಯಿ ಊಟ ಬೇಕಂದ್ರೆ ಆಮೇಲೆ ನಾಳೆ ತಿಂದ್ಬಿಡ್ತೀವಿ. ನಮ್ಗೆ ಇವತ್ತು 10,000 ರೂಪಾಯಿ ಬೇಕಿ ನೋಡಿ. 10,000 ಡ್ರೈವ್ ಥ್ರೂ ಇಲ್ವಾ ನೋಡಿ? ಹೋಸ್ಟ್ ಅವರೇ, ಇಲ್ಲೇ ಮೆಕ್ಡಾನಲ್ಡ್ಸ್ ಇದೆ, ಹೋಗಿ ತಗೊಂಡ್ಬರ್ತೀರಾ ಇಲ್ವಾ? ಮೆಕ್ಡೊನಾಲ್ಡ್ಸ್ ಅಲ್ಲಿ ಇರ್ಲಿ, ಅಲ್ಲಿ ಆರಾಮಾಗಿ ತಗೊಂಡ್ಬರ್ಬೇಕಾ? ನಾವು ಆಚೆ ಹಿಡಿದ ಕಾಂಪಿಟೇಷನ್ ಇಂದ ಇದಾಗಲ್ವಾ? ಏನ್ 10,000 ರೂಪಾಯಿ ಲೂಸ್ ಮಾಡುವಂತ ಇದಿಲ್ಲ ಪ್ಲೀಸ್. ನಾನು 10,000 ರೂಪಾಯಿ ದಾರ ನೀವು ಅಷ್ಟೆಲ್ಲ ರೂಲ್ಸ್ ಮಾಡಿದ್ವಿ. ಪೋಸ್ಟ್ ಅಣ್ಣ ಕೇಳಿಸ್ಕೊಳ್ಳಿ, ನೀರ್ ಕುಡಿಬಾರ್ದು ಅಂದ್ರೆ ನಾವು ಓಕೆ ಅಂತ ಹೇಳಿದ್ವಿ. ಅದಾದ್ಮೇಲೆ ಫೋನ್ ಯೂಸ್ ಮಾಡಬೇಡ್ದು, ಫೋನ್ ಪಿಕ್ ಮಾಡಬಾರ್ದು ಅಂತ ಹೇಳಿ ಎಲ್ಲಕ್ಕೂ ಓಕೆ ಅನ್ಬಿಟ್ಟೆ ನಾನು. ಇದಕ್ಕೆ ಅಟ್ಲೀಸ್ಟ್ ಇವಾಗ ನಾವು ಊಟ ತಗೊಂಡ್ಬರಕಾದ್ರೂ ಹೋಗಿ 3 ಅವರ್ ಮೇಲೆ ಆಗ್ತಾ ಬಂತು. ಸ್ಟಾರ್ಟ್ ಆಗ್ಬಿಟ್ಟು ಬಿಟ್ಟಿರೋದೇ ದೊಡ್ಡ ಮ್ಯಾಟ್ರು. ಒಂದು ಕೆಲಸ. ಓಕೆ ಬಿಡಿ ಗೈಸ್, ಏನ್ ಮಾಡೋಣ ಗೊತ್ತಾ? ಬೆಸ್ಟ್ ಐಡಿಯಾ, ಝೊಮ್ಯಾಟೊ ಮಾಡೋಣ. ಅಲ್ಲ ಇವಾಗ ಇದ್ದೇಳಿ ಝೊಮ್ಯಾಟೊ ಮಾಡಕ್ ಫೋನ್ ಬೇಕಲ್ಲ. ಆರ್ಡರ್ ಮಾಡಕ್ ಆಗಲ್ಲ, ಸ್ವಿಗ್ಗಿಲು ಮಾಡಕ್ಕಲ್ಲ, ಝೊಮ್ಯಾಟೊಲು ಆರ್ಡರ್ ಮಾಡಕ್ಕಲ್ಲ. ಫೋನ್ ಬೇಕು. ಅದಕ್ಕೆ ರೂಲ್ಸ್ ನ ಕರೆಕ್ಟ್ ಆಗಿ ತಲೆ ಇಟ್ಕೊಬೇಕು ಅಂತ ಹೇಳೋದು. ನೋಡಿ ಸ್ವಲ್ಪ ನಮ್ಮ ಕರುಣೆ ತೋರಿಸಿ. ಫೋನು ನಾನು ಕೊಡ್ಬೇಕಾ? ಕರುಣೆ ತೋರಿಸ್ಬೇಕಾ? ಉಪವಾಸ ಮಾಡ್ಕೊಂಡು ಕೊಟ್ಟಿರೋ ನೀರ್ನ ಕುಡ್ಕೊಂಡು ಗುರುಜಿ ನಿಮ್ಗೂ ಕೊಡಿಸ್ತೀವಿ. ನನ್ನ ವೀಕ್ ಪಾಯಿಂಟ್ಗೆ ಸ್ಕೆಚ್ ಆಗ್ತಾ ಇದ್ದಾರೆ. ಕೊನೆಗೂ ನಾವು ನಮ್ಮ ಗುರುಜಿನ ಕನ್ವಿನ್ಸ್ ಮಾಡಿ ಅವ್ರ ಫೋನಲ್ಲೇ ಆರ್ಡರ್ ಮಾಡಿದ್ವಿ. ಇವಾಗ ಡೆಲಿವರಿ ಬಾಯ್ಗೆ ವೇಟ್ ಮಾಡಬೇಕು. ಫೋನ್ ಬರ್ತಿದೆ, ಒಂದು ಫೋನ್ ಎತ್ತಲ. ಅಲ್ಲ ಇಲ್ಲಿ ನಾವು ಕಾರಿಗೆ ಬಂದು ಕುತ್ಕೊಂಡು ಆಲ್ಮೋಸ್ಟ್ 4 hours ಆಗಿದೆ. ಯಾರು ಒಬ್ಬರು ಹೇಳಿಬಾರ್ದ? ಓ ಮೈ ಗಾಡ್, 4 hours
ಝೊಮ್ಯಾಟೊ ಅಣ್ಣ ಚೇಸ್ ಮಾಡ್ತಾ ಇದೀವಿ ನಾವು. ಅಣ್ಣ ಅಲ್ಲಿ ಹುಡುಕ್ತವ್ರೆ. ಅಣ್ಣ ನಮ್ದೇ ನಿಲ್ಸಿ ಅಣ್ಣ, ನಿಲ್ಸಿ ಅಣ್ಣ, ನಮ್ದೇ ಅಣ್ಣ, ನಮ್ದೇ. ಓ ಆಟೋ ಅಣ್ಣ ನೀವು ಹೋಗೋಣ. ಕೊನೆಗೂ ಲಂಚ್ ಮಾಡಿದ್ವಿ. 15 ನಿಮಿಷ ಯಾರು ಮಾತಾಡಂಗಿಲ್ಲ, 15 ನಿಮಿಷ ಯಾರು ಮಾತಾಡಂಗಿಲ್ಲ, ಎಲ್ಲ ಸೈಲೆಂಟ್ ಕುತ್ಕೊಂಡು ಮುಗೀತು. 15 ನಿಮಿಷ ಮಾತಾಡಂಗೆ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬೇಕು. ಮಾತಾಡಿದವ್ರು ಗಾನ್ ಕೇಸ್ ಆಚೆ ಹೋಯ್ತಾ ಇರ್ಬೇಕು, ಹಿಡಿದ್ಬಿಟ್ಟು ಬಳೆ ನಿಂತ್ಕೊಂಡು ಹೋಯ್ತಾ. ಟೈಮ್ ನೋಡ್ಕೊಂಡಿದ್ದೀನಿ ಎಷ್ಟು, 15 ಮಿನಿಟ್ಸ್ 15 ನಿಮಿಷ. ಚಾಲೆಂಜ್ ಶುರು ಆಗಿ ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಇದೆ. ನಿಜವಾಗ್ಲೂ ಯಾರು ಎಲಿಮಿನೇಟ್ ಆಗಿಲ್ಲ. ಕೂತು ಕಾಲೆಲ್ಲ ನೋವು ಶುರು ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ಹೋಸ್ಟ್ ಕೂಡ ಕಾರಿಂದ ಕೆಳಗೆ ಇಳ್ತಿಲ್ಲ. ಐ ಫೆಲ್ ಲೈಕ್ ಇಷ್ಟೇ ಆಯಿತು, ಇನ್ನೂ 2 ದಿನ ನಾವು ಇದೇ ಕಾರಲ್ಲಿ ಇರೋ ಥರ ಸಿಚುವೇಶನ್ ಏನಾದ್ರು ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅಟ್ ದಟ್ ಟೈಮ್ ಏನಾಯ್ತು ಗೊತ್ತಾ? ಮಗ ಸರಿ, ಹಿಂಗೆ ಆಮೇಲೆ ಮಾಡ್ತೀನಿ. ಹಲೋ ಇವಾಗ ನಿಮ್ ಕೈಯಾರೆ ಎತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ಫೋನ್. ಗುರು ಮನೆಗೆ ನಡಿ, ಖಾಲಿ ಪಲಾವ್ ನೀನ್ ಇವತ್ತು. ನಾನು ಆಕ್ಚುಲಿ ಗೆಲ್ಬೇಕು, ದಯವಿಟ್ಟು ಹಿಡಿಬೇಕು. ನಿಲ್ಬೇಕು ಅವರೆಲ್ಲ ಒಳಗಡೆ. ಏನು ಇಷ್ಟ ಇದೆ ನಿಮ್ಗೆ ಕಾರಿಂದ ಮೊದಲನೇ ವ್ಯಕ್ತಿ ಆಚೆ ಬರೋದಕ್ಕೆ? ಮೊದಲನೇ ವ್ಯಕ್ತಿ. ನೀವು ಕಾರಲ್ಲಿ ಇಷ್ಟೋ ತನಕ ಇದ್ರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು, ಬಟ್ ಆಚೆ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿದೆ. ಆಚೆ ಎಕ್ಸ್ಪೀರಿಯನ್ಸ್ ಬೊಂಬಾಟಾಗಿದೆಲ್ಲ. ಇವ್ರಿಗೆ ಚಾಲೆಂಜ್ ಕೊಟ್ಬಿಟ್ಟು ನನ್ನ ಕಾಲೆಲ್ಲ ಆಚೆ ಕಡೆ ಫ್ರೀಡಮ್ ಚೆನ್ನಾಗಿದೆ. ಫ್ರೀಡಮ್. ಎಸ್. ಹೊರಡಕ್ಕೂ ಮುಂಚೆ ಎಲ್ಲ ಕಿಟಕಿಗಳನ್ನ ಕ್ಲೋಸ್ ಮಾಡ್ಕೊಳ್ರಿ. ಗುರು ಚಳಿಗಿಲಿ ಹೊಡಿತೈತಾ? ಹಂಗೇನಿಲ್ಲ, ಚಾಲೆಂಜ್ನ ಸ್ವಲ್ಪ ಇನ್ನಷ್ಟು ಬೀಗೊಳಿಸೋಣ ಅಂತ. ಏನು ಕಿಟಕಿ ಕ್ಲೋಸ್ ಮಾಡ್ಕೊಂಡು ಏನು ಚಾಲೆಂಜು? ಯಾವುದೇ ರೀತಿನಲ್ಲಿ ಇನ್ನು ಮುಂದೆ ಕಿಟಕಿನ ಓಪನ್ ಮಾಡಂಗಿಲ್ಲ, ಏನಾದ್ರೂ ಅಷ್ಟೇ. ಅದಲ್ಲೇ ಮಾರ್ಮ್ ಕ್ಲೋಸ್ ಮಾಡಿ ಆರಾಮಾಗಿ AC ಆನ್ ಮಾಡಿ ಆರಾಮಾಗಿ. ಕ್ಯಾಚ್ ಇರೋದಲ್ಲಿ ಎಸಿನೂ ಸಹ ಆಫ್ ಮಾಡಿಸ್ತಾ ಇದ್ದೀನಿ. ಎಸಿ, ನೋ ವೆಂಟಿಲೇಷನ್, ಸರ್ವೈವ್ ಆಗ್ಬೇಕು ಇಲ್ಲಿಂದ. ಇದು ಓಪನ್ ಮಾಡ್ಕೊಂಡ್ರೆ ಅದೆಲ್ಲ ಆನ್ ಮಾಡಂಗಿಲ್ಲ. ಬೆಳಗ್ಗೆಯಿಂದ ಇಡೀ ಬೆಂಗಳೂರೇ ಒಂದು ರೌಂಡ್ ಸುತ್ಬಿಟ್ಟಿದೀವಿ. AC ಇಲ್ಲ, ಮ್ಯೂಸಿಕ್ ಇಲ್ಲ, ನಿದ್ದೆ ಮಾಡೋ ಹಾಗೂ ಇಲ್ಲ. ಏನೇನ್ ರೂಲ್ಸ್ ಮಾಡ್ತಿದ್ದಾರೆ, ಅದ್ರಲ್ಲೂ ಕೂತು ಕಾಲ್ ತುಂಬಾ ನೋವ್ತಿದ್ದೆ. ಇದರಲ್ಲಿ ನಮ್ಮ ಅಣ್ಣ RF ಇಳಿಯೋ ಚಾನ್ಸಸ್ಸೇ ತೋರಿಸ್ತಿಲ್ಲ. ಏನೇ ಆಗ್ಲಿ 10,000 ಮನೆಗೆ ಎತ್ಕೊಂಡು ಹೋಗ್ತೀನಿ ಅಂತ ಸ್ಟಬ್ಬನ್ ಆಗಿ ಕೂತಿದ್ದಾರೆ. ಇವ್ರನ್ನ ಹೇಗೆ ಕೆಳಗೆ ಇಳಿಸೋದು? ಗುರುಜಿ ಇದರ ತಗೊಂಡ್ಬರ್ತಾರೆ. ಕತ್ಲಾಗ್ತಿದ್ದೆ ಬ್ರೋ, ನಾಳೆ ಫ್ಲೈಟ್ ಇದೆ, ನಾನು ಹೋಗ್ಬೇಕು. ನಾನು ಹೋಗಲ್ಲ, ಗುರುಜಿ ಹೋಗಿಲ್ಲ. ಮನೆಗೆ ಹೋಗ್ಬೋದು. ತಗೊಂಬನ್ನಿ. ಅಲ್ಲಿ ಬರಕ್ಕಾಗಲ್ಲ ನಾವು, ಅದಕ್ಕೆ. ನೋಡಿ ನೀವು ಡಿಸೈಡ್ ಮಾಡ್ರಿ ಬೇಗ, ಕತ್ಲೆ ಬೇರೆ ಆಯ್ತು, ನಾನು ಮನೆಗೆ ಹೋಗ್ಬೇಕು. ಇಳ್ದೋಗಿ ಪ್ಲೀಸ್. Not gonna happen. ಪ್ಲೀಸ್ ಬ್ರೋ. This is not gonna happen, dude. This is not gonna happen. ನಾನು ಇಳ್ದಿ ಹೋಗೋದಿಲ್ಲ. It is not gonna happen. ನನಗೆ 10,000 ಬೇಕು. ನಾನು ಕಾಲಾಚೆ, ನೀವೇ ಕಾಲಾಚೆ. ಪ್ಲೀಸ್ ಅಣ್ಣ, ನನ್ಗೋಸ್ಕರ, ತಂಗಿಗೋಸ್ಕರ ಎಷ್ಟು ಮಾಡಲ್ವಾ? ನೀವು ಅಣ್ಣಗೋಸ್ಕರ ಎಷ್ಟು ಮಾಡೋದ್ವಾ? ಅಣ್ಣ ಟೈಮ್ ಆಯ್ತು, ಬೆಳಗ್ಗೆ ಆಯ್ತು. ಆಲ್ಮೋಸ್ಟ್ ಏನು ಆಲ್ಮೋಸ್ಟ್ ಲಿಟರಲಿ 50-50 ಕೊಡ್ತೀನಿ ಅಂತ ಕಂಟೆಸ್ಟೆಂಟ್ ನಂಬರ್ 1 ಜೊತೆ ನಾನು ಪ್ಲಾನ್ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ವಿ. ನಾನು ಹೇಳ್ತಿದ್ದೀನಿ ಕೇಳಿ, ನೀವೇನಾದ್ರು ಇಳಿಸಿದ್ರೆ 50-50 ಮಾಡ್ಕೊಳ್ಳೋಣ. ನಾನು 5,000 ರೂಪೀಸ್ ನಿಮಗೆ ಕೊಡ್ತೀನಿ. ಪಕ್ಕನಾ? ಡೀಲಾ? ಡನ್ನ? ಗುಡ್. ಟೀಮ್ ಅಪ್ ಮಾಡೋದು. ಇವಾಗ ಏನಾಗುತ್ತೆ? ಆಗುತ್ತೆ. ಅವ್ರಿಗೆ ನಾ ಏನ್ರ ಭಯನಾ? ಓಕೆ, ಇವಾಗ ನಾನು ಮುಂದೆ ಹೆಂಗ್ ಹೋಗ್ಲಿ? ಒಳಗಿಂದ ತಗೊಂಡಿಟ್ಕೊಡಿ. ಈಗ ಡ್ರೈವರ್ಸ್ ಇಟ್ಕೋಬೋದಾ? ಏನ್ರ ಭಯ ಅಂತ RFಗೆ, ಅದಕ್ಕೆ ಅವ್ರು ನಾಯಿ ತಗೊಂಡ್ಬರ್ತಿದ್ದಾರೆ. RF ಅವರೇ ಎಂಜಾಯ್ ಮಾಡ್ತಿದ್ದೀರಾ? ಜಾಸ್ತಿ ಜಾಗ ಇದೆ. ಅದೇ ನೀವು ಆರಾಮಾಗಿ ಕುತ್ಕೊಳ್ಳಿ ಅಂತ ನಾನು ಮುಂದೆ ಬಂದಿದ್ದು. ನಾನು ಹೇಳಿಲ್ಲ, ನಾನು ಹೇಳ್ತಿದ್ದೀನಿ ಫೈನಲಿ. Oh my god, finally after so many hours finally I got that. Leo, because of you I won, you know.
ದುಡ್ಡು ಕೊಡೋಣ ಅಂತೆ ಕೊಡೋಣ ದುಡ್ಡು ಕೊಡೋಣ ಅಂತೆ ಕೊಡೋಣ ಹೌದೌದು ಕೊಡೋಣ